ರಾಜ್ಯಾಧ್ಯಕ್ಷರಾದಂಥ ಶ್ರೀ ಶಿಶಿರಕ ಅದೇ ರೀತಿ ನಮ್ಮ ಆನಂದ್ ಶೆಟ್ಟಿ ಅದೇ ನೀವು ಹೇಳ್ಕೊಳ್ಬೋದು. ವೇದಿಕೆ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯವರು ಹಮ್ಮಿಕೊಂಡಂಥ 5 ಪ್ರತಿಭಟನೆಗಳನ್ನು ನೋಡಿದಾಗ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದವರು ಆದಷ್ಟು ಬೇಗ ಈ ಒಂದು ಆದಂಥ ಹಾನಿಯನ್ನು ಸರಿಪಡಿಸಿಕೊಳ್ಬೇಕಾಯಿತು. ಆದರೆ ನಾವು ಸಾಕಷ್ಟು ಸಲ ಹೋಗಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ, ಬೆಳಗಾವಿಯಲ್ಲಿ ಮಾಡಿದ್ದೀವಿ, ಬೆಳಗಾವಿ ಜೊತೆಗೆ ಮತ್ತು ವಿಧಾನಸೌಧ ನಡೆದಾಗ ಮಾಡಿದ್ದೀವಿ. ಆದರೂ ಸಹಿತ ಅವರು ದಪ್ಪ ಎಂದಿಲ್ಲ. ಆದರೆ ನಮ್ಮ ಒಂದು ಬೇಡಿಕೆಯನ್ನು ಬೇಡಬೇಕಾಗ್ತಿದ್ರೆ ನಾವು ಅನಿವಾರ್ಯವಾಗಿ 28ರಂದು ಸ್ಟ್ರೈಕ್ ಹೋಗಬೇಕಾಗಿದೆ. ಆ ಈ ಒಂದು ಜುಲೈ 22ರಿಂದ ಜುಲೈ 31, 24ರವರೆಗೆ ಆದಂಥ ಈ DCRC ಇರ್ಬೋದು, ಕಾಂಪಿಟೇಷನ್ ಇರ್ಬೋದು, ಲೀವ್ ಎನ್ಕ್ಯಾಶ್ಮೆಂಟ್ ಇರ್ಬೋದು, ಇವೆ ಆದಂಥ ಅನ್ಯಾಯ ಕನಿಷ್ಠ 6 ಲಕ್ಷದಿಂದ 20 ಲಕ್ಷವರೆಗೆ ಅನ್ಯಾಯ ಆಗ್ತದೆ. ಆ ಒಂದು ಹಾನಿಯನ್ನು ತುಂಬಿಕೊಟ್ರೆ ನಮ್ಮ ನಿವೃತ್ತ ನೌಕರರಿಗೆ ಅನುಕೂಲ ಆಗ್ತದೆ. ಅದರ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು 28ರ ಒಳಗಾಗಿ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು. ಈಡೇರಿಸಿದಲ್ಲಿ ನಾವು ಅನಿವಾರ್ಯವಾಗಿ ಕುಟುಂಬ ಸಹಿತ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಇದ್ದೀವಿ. ನಮ್ಮ ಹೆಸರೇ SD ಸಿದ್ಧಾರ್ಥ್, ನಿವೃತ್ತ ನೌಕರ ಸಂಘದ ಅಧ್ಯಕ್ಷ. ನನ್ನ ಹೆಸರು ಅರ್ಜುನ್ ಸೊಂಟಕ್ಕಿ, ಜಿಲ್ಲಾ ನಿವೃತ್ತ ನೌಕರ ವೇದಿಕೆಯ ಪ್ರಥಮ ಸಂಚಾಲಕರು. ಈಗ ನಾವು ಸರ್ಕಾರ 1/7/2024ರಂದು 23/8/2024ರಂದು ಹೊಸ ವೇತನ ಆಯೋಗ 7ನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು. ಈ ವೇತನ ಆಯೋಗದಲ್ಲಿ 1/8/2024ರಿಂದ ಮಾತ್ರ ನಾವು ಆರ್ಥಿಕ ಸೌಲಭ್ಯವನ್ನು ಕೊಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ನೀಡಿದೆ, ಆದೇಶವನ್ನು ಮಾಡಿದೆ. ಆದರೆ 1/7/2022ರಿಂದ 1/7/2024 ಅವಧಿಯಲ್ಲಿ 25 ತಿಂಗಳು ಮಾಡಿದಂಥವ್ರಿಗೆ ಈ 7ನೇ ವೇತನ ಆಯೋಗದಲ್ಲಿ ಆರ್ಥಿಕ ಹಾನಿಯಾಗಿದೆ. ಈ ಆರ್ಥಿಕ ಹಾನಿಯನ್ನು ಮನ್ನಾ ಮಾಡುವ ಸಲುವಾಗಿ ನಾವು ಈಗಾಗಲೇ ದಾವಣಗೆರೆಯಲ್ಲಿ 2 ಸರಿ, ಬೆಂಗಳೂರಿನಲ್ಲಿ 3 ಸರಿ, ಹುಬ್ಬಳ್ಳಿಯಲ್ಲಿ ಒಮ್ಮೆ, ಆಮೇಲೆ ಬೆಳಗಾವಿಯಲ್ಲಿ ಒಮ್ಮೆ ತುರ್ತು ಸಭೆಗಳನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಾಗೂ ಸರ್ಕಾರದ ಕಾರ್ಯದರ್ಶಿಯವರಿಗೆ, ನಮ್ಮ ರಾಜ್ಯದ ಎಲ್ಲ ಶಾಸಕರ ವತಿಯಿಂದ, ಸಂಸದರ